ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಸಂತ ಮತ್ತೆಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 27, ವಾಕ್ಯಗಳು 27ರಿಂದ 31. ರಾಜ್ಯಪಾಲನ ಸೈನಿಕರು ಯೇಸುಸ್ವಾಮಿಯನ್ನು ರಾಜಭವನದ ಒಳಗೆ ಕರೆದೊಯ್ಯರು. ಅವರ ಸೈನ್ಯ ಪಡೆಯೆಲ್ಲವೂ ಸ್ವಾಮಿಯನ್ನು ಸುತ್ತುಗಟ್ಟಿತು. ಸೈನಿಕರು ಅವರ ಉಡುಪನ್ನು ಸುಲಿದು ಕಡುಗೆಂಪು ಮೇಲಂಗಿಯೊಂದನ್ನು ಅವರಿಗೆ ಒದಿಸಿದರು. ಮುಳ್ಳಿನಿಂದ ಒಂದು ಕಿರೀಟವನ್ನು ಹೆಣೆದು ಅವರ ತಲೆಯ ಮೇಲೆ ಇರಿಸಿದರು. ಕೈಗೆ ಒಂದು ಕೋಲನ್ನು ಕೊಟ್ಟರು. ಆಮೇಲೆ ಅವರ ಮುಂದೆ ಮೊಣಕಾಲೂರಿ ಯೆಹೂದ್ಯರ ಅರಸನಿಗೆ ಜಯವಾಗಲಿ ಎಂದು ಹೇಳಿ ಪರಿಹಾಸ್ಯ ಮಾಡಿದರು. ಅವರ ಮೇಲೆ ಉಗುಳಿದರು. ಆ ಕೋಲನ್ನು ಕಿತ್ತುಕೊಂಡು ತಲೆಯ ಮೇಲೆ ಹೊಡೆದರು. ಹೀಗೆ ಪರಿಹಾಸ್ಯ ಮಾಡಿ ಆದ ಮೇಲೆ ಒದಿಸಿದ್ದ ಮೇಲಂಗಿಯನ್ನು ತೆಗೆದುಹಾಕಿ ಅವರ ಉಡುಪನ್ನೇ ಪುನಃ ತೊಡಿಸಿದರು. ಬಳಿಕ ಅವರನ್ನು ಶಿಲುಬೆಗೇರಿಸಲು ಕರೆದೊಯ್ದರು. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಒಬ್ಬ ಶಿಕ್ಷಕನು ತಾನು ತಿಳಿಸಲು ಬಯಸುವ ವಿಷಯವನ್ನು ಮಗುವಿಗೆ ಅರ್ಥ ಮಾಡಿಸಲು ಮಗುವಿನ ಮಟ್ಟಕ್ಕೆ ಇಳಿಯುತ್ತಾನೆ. ಅದೇ ರೀತಿಯಲ್ಲಿ ದೇವರು ಮನುಷ್ಯರನ್ನು ಹೇಗೆ ಪ್ರೀತಿಸುತ್ತಾರೆ, ಅವರ ಕುರಿತು ಎಷ್ಟು ಕಾಳಜಿಯನ್ನು ವಹಿಸುತ್ತಾರೆ ಎಂಬುದನ್ನು ತೋರಿಸಲು ಸ್ವತಃ ದೇವರೇ ಈ ಜಗತ್ತಿಗೆ ಇಳಿದು ಬಂದರು. ದೇವರು ಪ್ರೀತಿ ಸ್ವರೂಪಿ ಎಂಬುದನ್ನು ನಮಗೆ ತಿಳಿಯಪಡಿಸಲು ದೇವರ ಪುತ್ರರಾದ ಯೇಸು ಕ್ರಿಸ್ತರು ಮನುಷ್ಯರಾದರು. ತನ್ನ ಗೆಳೆಯನಾಗಿ ಪ್ರಾಣತ್ಯಾಗ ಮಾಡುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಇಲ್ಲ ಎಂದು ಬೋಧಿಸಿದ ಪ್ರಭು ಯೇಸು ಕ್ರಿಸ್ತರು ನಮ್ಮೆಲ್ಲರಿಗೂ ಗೆಳೆಯರು ಎಂದು ಕರೆದು ನಮ್ಮ ಪಾಪಗಳಿಗಾಗಿ ನಾವು ಹೊರಬೇಕಾದ ಶಿಲುಬೆಯನ್ನು ತಾವೇ ಹೊತ್ತುಕೊಂಡು ನಮಗೆ ರಕ್ಷಣೆ ನೀಡಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವು ಮುಳ್ಳಿನ ಕಿರೀಟದ ಬಗ್ಗೆ ಧ್ಯಾನಿಸೋಣ. ಮುಳ್ಳು ಎಂಬುವ ಪದವೇ ಹೇಳುವುದು ನೋವು, ಹಿಂಸೆ. ಕಿರೀಟವೆಂಬ ಪದ ಹೇಳುವುದು ವಿಜಯ, ಸಾಧನೆ. ಕ್ರಿಸ್ತರ ಬಗ್ಗೆ ಹೇಳುವುದಾದರೆ ಮುಳ್ಳಿನ ಕಿರೀಟವನ್ನು ಹೆಣೆದು ಅವರ ತಲೆಯ ಮೇಲೆ ಇರಿಸಿದರು. ಯೆಹೂದ್ಯರು ಅರಸನಿಗೆ ಜಯವಾಗಲಿ ಎಂದು ಹೇಳಿ ಪರಿಹಾಸ್ಯ ಮಾಡಿದರು. ದೇವರು ವಿಶ್ವಾಸವನ್ನು ಕಾಪಾಡಲು ಶಿಲುಬೆಯ ಮೂಲಕ ಅವಮಾನದ ಮರಣವನ್ನು ಮತ್ತು ನೋವಿನ ಹಾದಿಯನ್ನು ಆರಿಸಿಕೊಂಡರು. ಮುಳ್ಳಿನ ಕಿರೀಟ ಎಂದರೆ ಯೇಸು ಕ್ರಿಸ್ತನ ಉತ್ಸಾಹಕ್ಕೆ, ವಿಶೇಷವಾಗಿ ಆತನ ಶಿಲುಬೆಗೇರಿಸುವಿಕೆಗೆ ಸಂಬಂಧಿಸಿದ ಸಾಂಕೇತಿಕ ಅವಶೇಷವಾಗಿದೆ. ಮುಳ್ಳಿನ ಕಿರೀಟವು ವಿಜಯದ ಗುರುತು ಮತ್ತು ಅವಮಾನದ ಸಂಕೇತವೂ ಆಗಿದೆ. ಮುಳ್ಳಿನ ಕಿರೀಟವು ಯೇಸುವಿನ ಯಾತನೆಯಲ್ಲಿ ಒಂದಾಗಿದೆ. ನಮಗೆ ತಿಳಿದಿರುವ ಹಾಗೆ ಯೇಸುಸ್ವಾಮಿಯು ನಮಗಾಗಿ ತಮ್ಮ ನೋವನ್ನು ಮರೆತು ನಮ್ಮ ರಕ್ಷಣೆಗಾಗಿ ಮರಣ ಹೊಂದಿದರು. ಮುಳ್ಳಿನ ಕಿರೀಟವನ್ನು ಸಂತೋಷದಿಂದ ಸ್ವೀಕರಿಸಿದರು. ಪ್ರಿಯರೇ, ಮುಳ್ಳಿನ ಕಿರೀಟ ಎಂಬ ಪದದಲ್ಲಿ ಮುಳ್ಳು ಎಂದರೆ ನೋವು, ಸಂಕಟವೆಂದು ಕರೆಯಬಹುದು. ಕಿರೀಟವೆಂದರೆ ತಲೆ ಮೇಲೆ ಧರಿಸುವ ಕಿರೀಟ ಎಂದು ಹೇಳುತ್ತಾರೆ. ಮುಳ್ಳಿನ ಕಿರೀಟವನ್ನು ಮೊದಲನೇದಾಗಿ ಹಾಗೂ ಕೊನೆಯದಾಗಿ ಧರಿಸಿದ ವ್ಯಕ್ತಿ ಎಂದರೆ ಪ್ರಭು ಯೇಸು ಕ್ರಿಸ್ತರೇ ಎಂದು ಇತಿಹಾಸದಲ್ಲಿ ಲಿಖಿತವಾಗಿದೆ. ಪ್ರಿಯರೇ, ಮುಳ್ಳಿನ ಕಿರೀಟ ಇದು ಕೇವಲ ಯೇಸುವಿನ ತಲೆಯ ಮೇಲೆ ಇಡಲಾದ ಒಂದು ಶೃಂಗಾರವಲ್ಲ. ಇದು ಅವರ ಪ್ರೇಮದ, ತ್ಯಾಗದ ಮತ್ತು ನಮ್ಮ ಪಾಪಗಳ ಪರಿಹಾರದ ಸಂಕೇತ. ಈ ಮುಳ್ಳಿನ ಕಿರೀಟವನ್ನು ಯೇಸುವಿಗೆ ಇಟ್ಟರು. ಅವರನ್ನು ಅಪಹಾಸ್ಯ ಮಾಡಿದರು. ಆದರೆ ಆ ಕಿರೀಟವನ್ನು ನಮ್ಮ ಹೊಸ ಜೀವನದ ವಿಜಯದ ಸಂಕೇತವಾಯಿತು. ಇಂದು ನಾವು ಈ ಮುಳ್ಳಿನ ಕಿರೀಟವನ್ನು ಹೊಸದನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ಇದು ಯೇಸು ಕ್ರಿಸ್ತರ ನಿರಾಕರಣೆಯ ಮತ್ತು ಅವರ ಆನಂದ ಪ್ರೀತಿಯ ಕ್ಷಣದಲ್ಲಿ ನಮಗೆ ಹೊಸ ಅರ್ಥವನ್ನು ನೀಡುತ್ತದೆ.
ಇದು ಕೇವಲ ಒಂದು ಕಿರೀಟವಲ್ಲ, ಇದೊಂದು ತ್ಯಾಗದ ಸಂಕೇತ. ಅವರು ಒಂದು ಮುಳ್ಳಿನ ಕಿರೀಟವನ್ನು ಹೂಡಿ ಅದನ್ನು ಅವನ ತಲೆಯ ಮೇಲೆ ಇಟ್ಟರು. ಮತ್ತಾಯನ ಶುಭ ಸಂದೇಶ ಅಧ್ಯಾಯ 27 ವಾಕ್ಯ 29. ರೋಮನ್ ಸೈನಿಕರು ಯೇಸುವನ್ನು ರಾಜನೆಂದು ಪರಿಹಾಸ್ಯ ಮಾಡಲು ಈ ಕಿರೀಟವನ್ನು ತಯಾರಿಸಿದರು. ಆದರೆ ಅವರು ತಿಳಿಯದೆ ಯೇಸುವಿನ ಶಾಶ್ವತ ರಾಜ್ಯದ ಘೋಷಣೆ ಆಗಿ ಮಾರ್ಪಡಿತು. ಮಾನವನ ಪಾಪಕ್ಕೆ ಮನ್ನಣೆ ಕೋರಿ ತಲೆಯ ಮೇಲೆ ಮುಳ್ಳಿನ ನೋವು ಸಹಿಸಿಕೊಂಡ ಯೇಸು ನಮ್ಮ ತಲೆ ಮೇಲೆ ಕೃಪೆಯ ಕಿರೀಟವನ್ನು ಇಡುವ ತನಕ ತ್ಯಾಗ ಮಾಡಿದರು. ಸಂತ ಅಲ್ಫೋನ್ಸ್ ಲಿಗರಿ ಇದನ್ನು ಹೀಗೆ ವಿವರಿಸುತ್ತಾರೆ: ಕ್ರಿಸ್ತನು ತಲೆಯ ಮೇಲೆ ಮುಳ್ಳುಗಳನ್ನು ಸಹಿಸಿದನು, ನಮ್ಮ ತಲೆಯ ಮೇಲೆ ಕೃಪೆಯ ಕಿರೀಟ ಇಡಲ್ಪಡಬೇಕು. ನಾವು ನಮ್ಮ ಜೀವನದಲ್ಲಿ ಎದುರಿಸುವ ನೋವು, ತಿರಸ್ಕಾರ, ಅಪಹಾಸ್ಯ ಮತ್ತು ನಾನಾ ರೀತಿಯ ಕಷ್ಟಗಳನ್ನು ನಾವು ನಮ್ಮ ಜೀವನದಲ್ಲಿ ಎದುರಿಸುವ ನೋವು ಈ ಮುಳ್ಳಿನ ಕಿರೀಟವನ್ನು ತೊಡುತ್ತದೆ. ಆದರೆ ನಮ್ಮ ಕಠಿಣ ಅನುಭವಗಳ ಮಧ್ಯೆಯೂ ಯೇಸು ನಮಗೆ ತಾಳ್ಮೆ ಮತ್ತು ಕ್ಷಮೆಯ ಮಾದರಿಯಾಗಿದ್ದಾರೆ. ಪ್ರಿಯರೇ, ಈ ಪ್ರಪಂಚವು ನಮಗೆ ಅಭಿಮಾನ, ಅಹಂಕಾರ ಮತ್ತು ದೊಡ್ಡತನವನ್ನು ತೋರಿಸುತ್ತದೆ. ಆದರೆ ಕ್ರಿಸ್ತನನ್ನು ತೊಟ್ಟ ಕಿರೀಟವು ನಮಗೆ ಶಾಂತಿ, ತ್ಯಾಗ ಮತ್ತು ಸೇವೆಯ ಅರ್ಥವನ್ನು ಕಲಿಸುತ್ತದೆ. ಸಂತ ಫ್ರಾನ್ಸಿಸ್ ಅಸಿಸಿಯವರು ಹೇಳುತ್ತಾರೆ: ನಮ್ಮ ನಿಜವಾದ ಶ್ರೇಷ್ಠತೆ ನಮಗೆ ಸಿಕ್ಕುವ ಗೌರವದಲ್ಲಿ ಅಲ್ಲ, ನಾವು ಸೇವೆ ಮಾಡುವ ಹಂತದಲ್ಲಿ ಇದೆ. ಈ ಮುಳ್ಳಿನ ಕಿರೀಟ ನಮಗೆ ಯಾವ ಶ್ರೇಷ್ಠತೆಯನ್ನು ನಾವು ಪಡೆದುಕೊಳ್ಳುವುದಿಲ್ಲ, ಆದರೆ ಸೇವೆಯಿಂದ ನಿಜವಾದ ಶ್ರೇಷ್ಠತೆಯನ್ನು ಪಡೆಯಬಹುದು ಎಂದು ನಮಗೆ ಈ ಮುಳ್ಳಿನ ಕಿರೀಟ ಕಲಿಸುತ್ತದೆ. ಮುಳ್ಳಿನ ಕಿರೀಟವು ನಮ್ಮ ಪಾಪದ ಫಲವನ್ನು ಯೇಸು ಸ್ವೀಕರಿಸಿದ ಸಂಕೇತವಾಗಿದೆ. ನಾವು ಪಾಪ ಮಾಡಿದಾಗ ನಾವು ಈ ಮುಳ್ಳುಗಳನ್ನು ಯೇಸುವಿನ ತಲೆಯ ಮೇಲೆ ಮತ್ತೆ ಮತ್ತೆ ಇರಿಸುತ್ತೇವೆ. ನಮ್ಮ ಆಲೋಚನೆಗಳು ಪವಿತ್ರವಾಗಿರದೆ ಹೋದಾಗ ಅವರ ತಲೆಯ ಮೇಲೆ ಮತ್ತೊಂದು ಮುಳ್ಳು ನಾಟಿದಂತೆ ಆಗುತ್ತದೆ. ಸಂತ ಅಗಸ್ತಿನರು ಹೇಳುತ್ತಾರೆ: ನೀನು ಪಾಪ ಮಾಡಿದಾಗ ಯೇಸುವಿನ ತಲೆಯ ಮೇಲೆ ಮತ್ತೊಂದು ಮುಳ್ಳು ನಾಟಿತೆಂದು ಭಾವಿಸು. ಆದುದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಪಾಪದಿಂದ ದೂರವಾಗಿ ತಪಸ್ಸು ಮತ್ತು ಪ್ರಾಯಶ್ಚಿತ್ತ ಜೀವನ ನಡೆಸಬೇಕು. ನಮ್ಮ ಹೃದಯವನ್ನು ಶುದ್ಧೀಕರಿಸಿ ಯೇಸುವಿನ ತ್ಯಾಗವನ್ನು ವೃತ್ತಗೊಳಿಸಿದಂತೆ ನೋಡಿಕೊಳ್ಳೋಣ. ಪ್ರಕಟಣೆಯ ಗ್ರಂಥ ಅಧ್ಯಾಯ 3 ವಾಕ್ಯ 19 ಹೇಳುತ್ತೆ: ನಾನು ನನ್ನ ಪ್ರೀತಿಸಿದವರನ್ನು ತಿದ್ದುತ್ತೇನೆ ಮತ್ತು ಶಿಸ್ತು ಮಾಡುತ್ತೇನೆ. ನಾನು ಈ ಲೋಕದಲ್ಲಿ ತೊಂದರೆಗಳನ್ನು ಅನುಭವಿಸುವಾಗ ನಮ್ಮ ತಲೆಯಲ್ಲಿಯೂ ಯೇಸುವಿನ ಮುಳ್ಳಿನ ಕಿರೀಟದ ಭಾಗವಿದೆ ಎಂದು ಯೋಚಿಸಬೇಕು. ಆದರೆ ಈ ನೋವು ಶಾಶ್ವತ ಕಿರೀಟಕ್ಕೆ ದಾರಿ ಮಾಡಿಕೊಡುತ್ತದೆ. ಸಂತ ಪೌಲರು ಇದನ್ನು ಹೀಗೆ ಹೇಳುತ್ತಾರೆ: ನಾನು ಯೇಸುವಿನ ಯಾತನೆಯ ಸಹಭಾಗಿಯಾಗಲು ಹಂಬಲಿಸುತ್ತೇನೆ. ನಾನು ಕೂಡ ಪುನರುತ್ಥಾನದ ಮಹಿಮೆಯನ್ನು ಹಂಚಿಕೊಳ್ಳಬಲ್ಲೆ. ಪ್ರಿಯರೇ, ನಮ್ಮ ತೊಂದರೆಗಳನ್ನು, ನೋವುಗಳನ್ನು, ನಿರಾಕರಣೆಯನ್ನು ನಮ್ಮ ಶ್ರೇಷ್ಠ ವಿಜಯದ ಮಾರ್ಗವೆಂದು ನೋಡುವ ಮನೋಭಾವವನ್ನು ನಾವು ಬೆಳೆಸೋಣ. ಯೇಸು ಮುಳ್ಳಿನ ಕಿರೀಟದಿಂದ ಮಹಿಮೆಯ ಕಿರೀಟವನ್ನು ಗಳಿಸಿದಂತೆ ನಮ್ಮ ನೋವುಗಳನ್ನು ಸಹಿಸುವ ಮೂಲಕ ಶ್ರೇಷ್ಠ ಜೀವನವನ್ನು ನಾವು ಪಡೆಯೋಣ. ನಾವು ನಮ್ಮ ಜೀವನದ ಕಠಿಣ ಸಂದರ್ಭಗಳಲ್ಲಿ ಸಹ ಯೇಸುವಿನಂತೆ ತಾಳ್ಮೆಯಿಂದ, ಪ್ರಾರ್ಥನೆಯಿಂದ, ಕ್ಷಮೆಯಿಂದ ಸಾಗಬೇಕು. ನಮ್ಮ ಬದುಕಿನ ದುಃಖ, ನಿರಾಕರಣೆ ಮತ್ತು ತ್ಯಾಗಗಳನ್ನು
ಯೇಸುವಿನ ತ್ಯಾಗದೊಂದಿಗೆ ಒಂದು ಮಾಡೋಣ. ಸಂತ ತೆರೇಸಾ ಅವಿಲ ಹೇಳುತ್ತಾರೆ, ನಾವು ಈ ಪ್ರಪಂಚದಲ್ಲಿ ಒಂದು ಕ್ಷಣದ ಮುಳ್ಳುಗಳನ್ನು ಸಹಿಸಿದರೆ ಅದು ಪರಲೋಕದಲ್ಲಿ ಆನಂದ ಕಾಲದ ಕಿರೀಟವನ್ನು ಪಡೆಯುತ್ತೇವೆ. ಪ್ರಿಯರೇ, ಯೇಸು ತಲೆಯ ಮೇಲೆ ಮುಳ್ಳುಗಳನ್ನು ಧರಿಸಿದರು. ನಾವು ಕೃಪೆಯ ಕಿರೀಟವನ್ನು ನಾವು ಹೊಂದಿಕೊಳ್ಳಬೇಕು. ಅವರ ತ್ಯಾಗವನ್ನು ನಾವೇನಾದರೂ ತೂಗಾಡಿಸಿಕೊಳ್ಳಬೇಕಾಗಿಲ್ಲ. ಆದರೆ ನಮ್ಮ ಜೀವನದಲ್ಲಿ ತಾಳ್ಮೆ, ಪ್ರಾರ್ಥನೆ ಮತ್ತು ಪ್ರೇಮವನ್ನು ನಾವು ಬೆಳೆಸಬೇಕು. ಈಗ ನಾವು ನಮ್ಮ ತಲೆಯ ಮೇಲೆ ಇರುವ ನೋವಿನ, ತೊಂದರೆಯ, ಪಾಪದ ಮುಳ್ಳುಗಳನ್ನು ಯೇಸುವಿನ ಪಾದದಲ್ಲಿ ಇಟ್ಟು ಕೃಪೆಯ ಕಿರೀಟವನ್ನು ನಾವು ಹೊರೋಣ. ಕ್ರಿಸ್ತನ ನೊಡನೆ ನಾನು ಶಿಲುಬೆಗೆ ಹಾಕಲ್ಪಟ್ಟಿದ್ದೇನೆ. ಈಗ ನಾನು ಬದುಕುವುದೇ ಯೇಸುವಿನಲ್ಲಿ. ಪ್ರಿಯರೇ, ಯೇಸು ನಮಗೆ ತ್ಯಾಗ, ಕ್ಷಮೆ ಮತ್ತು ಪ್ರೇಮದ ಪರಿಪೂರ್ಣ ಮಾದರಿಯಾಗಿದ್ದಾರೆ. ನಮ್ಮನ್ನು ನಾವು ಸಮರ್ಪಣವಾಗಿ ಅವರಿಗೆ ನಾವು ಸಮರ್ಪಿಸೋಣ. ಪ್ರಭು ಯೇಸು ಕ್ರಿಸ್ತರೇ, ನಮ್ಮ ಸಮಾಜದಲ್ಲಿ ಅನೇಕ ನಿರಪರಾಧಿಗಳು ಅಪಾರ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ. ನಿಮ್ಮ ಬಲಾಢ್ಯ ಹಸ್ತದಿಂದ ಅವರನ್ನು ಕಾಪಾಡಿರಿ. ನಿಮ್ಮ ಕೈಗಳಿಂದ ಅವರ ಗಾಯಗಳನ್ನು ಕಟ್ಟಲಿ ಮತ್ತು ನಿಮ್ಮ ದಯಮಯ ಸೃಷ್ಟಿ ಅವರ ಹೃದಯಗಳಿಗೆ ಶಾಂತಿಯ ಸಿಂಚನವಾಗಲಿ. ಅವಮಾನವನ್ನು ನೋಡಿ ಪಾಪವೆಂಬ ಮುಳ್ಳುಗಳನ್ನು ನಮ್ಮ ಹೃದಯಗಳಿಂದ ನಾವು ಕಿತ್ತು ಎಸೆಯುವಂತೆ ಮಾಡಿರಿ. ನಮ್ಮ ದೈನಂದಿನ ಜೀವನದಲ್ಲಿನ ಸಣ್ಣ ಪುಟ್ಟ ಶಿಲುಬೆಗಳನ್ನು, ಮುಳ್ಳಿನ ಕಿರೀಟಗಳನ್ನು ಪ್ರಭುವಿನೊಂದಿಗೆ ಹೊತ್ತು ಸಾಗಲು ಕರೆ ಕೊಡುತ್ತದೆ. ಪ್ರಿಯರೇ, ಪ್ರಭುವಿನೊಂದಿಗೆ ನಮ್ಮ ಶಿಲುಬೆಗಳನ್ನು ಹೊತ್ತು ಸಾಗೋಣ. ನಮ್ಮ ಪ್ರಭುವಿನ ಮುಳ್ಳಿನ ಕಿರೀಟವನ್ನು ದಿಟ್ಟಿಸಿ ನೋಡೋಣ. ಆ ಪವಿತ್ರ ಮುಳ್ಳಿನ ಕಿರೀಟವು ನಮ್ಮನ್ನು ಉದ್ದೇಶಿಸಿ ಏನು ಹೇಳಲು ಅವನಿಸುತ್ತದೆ ಎಂದು ನಮ್ಮ ಜೀವನವನ್ನು ಶಿಲುಬೆಯ ಅಡಿ ಭಯಭಕ್ತಿ, ಪ್ರೀತಿ ಮತ್ತು ವಿಶ್ವಾಸದಿಂದ ಸಮರ್ಪಿಸಿ ನಾವು ಪ್ರಾರ್ಥಿಸೋಣ. ಖಂಡಿತವಾಗಿ ಪ್ರಭುವಿನ ವಾಣಿ ನಮಗೆ ಕೇಳಿಸುತ್ತದೆ. ಇಂದು ಅವರು ನಮಗೆ ಹೇಳುತ್ತಾರೆ, ಮಗನೇ, ಮಗಳೇ, ಭಯಪಡಬೇಡ, ನಾನು ಜಗತ್ತನ್ನೇ ಗೆದ್ದಿದ್ದೇನೆ. ಅನೇಕ ದುಷ್ಟ ಶಕ್ತಿಗಳನ್ನು ಮೆಟ್ಟಿ ನಿಂತು ಜಯಶಾಲಿಯಾಗಿದ್ದೇನೆ. ನಿನಗೆ ಜೀವನವೇ ಕಷ್ಟ ಎನಿಸುತ್ತಿದೆಯೇ? ಜೀವನದಲ್ಲಿ ನಿರಾಶೆಯಾಗಿದೆಯೇ? ಬೇಸರದಿಂದ ಕೊರಗುತ್ತಿದೆಯೇ? ನನ್ನನ್ನು ದಿಟ್ಟಿಸಿ ನೋಡು. ನಿನಗಾಗಿ, ನಿನ್ನ ಮೇಲೆ ನನಗಿರುವ ಪ್ರೀತಿಗಾಗಿ ನೀನು ಪಡುವ ಎಲ್ಲ ಕಷ್ಟಗಳನ್ನು ಪಟ್ಟು ನಿನಗೆ ಒಂದು ಮಾದರಿಯಾಗಿದ್ದೇನೆ. ಎಲ್ಲರೂ ನಿನ್ನನ್ನು ಕೈಬಿಟ್ಟರೆಂದು ದುಃಖವೇ? ನಾನು ಏಕಾಂಗಿಯಾಗಿದೆ. ನನ್ನನ್ನು ಹಿಂಬಾಲಿಸಿದವರು ನನ್ನ ಬಳಿ ಅವರು ನಿಲ್ಲಲಿಲ್ಲ. ಅನೇಕ ರಕ್ತಸಾಕ್ಷಿಗಳು, ಅನೇಕ ಸಂತರುಗಳು ತಾವು ಯಾತನೆಯನ್ನು ಅನುಭವಿಸುತ್ತಿರುವುದು ಮತ್ತು ಸಾಯುತ್ತಿರುವುದು ಆ ಕ್ರಿಸ್ತರಿಗಾಗಿಯೇ ಎಂದು ಅವರಿಗೆಲ್ಲ ಚೆನ್ನಾಗಿ ತಿಳಿದಿತ್ತು. ಆದುದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ಅವರೆಲ್ಲರೂ ಎಲ್ಲ ಯಾತನೆಯನ್ನು ಧೈರ್ಯದಿಂದ ಸಹಿಸಿ ಯೇಸುವಿಗಾಗಿ ತನ್ನ ಪ್ರಾಣವನ್ನೇ ಅವರು ಅರ್ಪಿಸಿದರು. ಈ ಕಾರಣ ಅವರೆಲ್ಲರೂ ಧರ್ಮಸಭೆಗೆ ಸಾಕ್ಷಿಯಾಗಿ ನಮ್ಮ ಪ್ರಸ್ತುತ ಕಾಲಕ್ಕೆ ನಮ್ಮೆಲ್ಲರಿಗೂ ಅವರು ಮಾದರಿಯಾಗಿದ್ದಾರೆ. ಪ್ರಾರ್ಥನೆ. ಪ್ರಭು ಯೇಸು, ನೀನು ಹೊತ್ತ ಮುಳ್ಳಿನ ಕಿರೀಟದ ತಪಸ್ಸನ್ನು ನಾವು ಸಹ ನಿರ್ವಹಿಸೋಣ. ನಮ್ಮ ಪಾಪಗಳಿಗೆ ನೀನು ತಾಳಿದ ನೋವಿನಿಂದ ನಾವು ಪವಿತ್ರತೆಯ ದಾರಿಯಲ್ಲಿ ನಡೆಯುವಂತೆ ಸಹಾಯ ಮಾಡು. ನಮ್ಮೆಲ್ಲ ನೋವುಗಳನ್ನು ನೀನು ಸ್ವೀಕರಿಸು ಮತ್ತು ನಮ್ಮನ್ನು ಶುದ್ಧೀಕರಿಸು. ನಾವು ನಮ್ಮ ಶಿಲ್ಪೆಗಳನ್ನು ಸಹಿಸುತ್ತಾ ದೇವರ ಹಾದಿಯಲ್ಲಿ ನಡೆಯುವವರಾಗುವಂತೆ ನಮ್ಮನ್ನು ಅನುಗ್ರಹಿಸು. ಆಮೇನ್.
ಸುವಾರ್ತೆ ತಲುಪದ ಊರು ಇರಲೇಬಾರದು. ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು. ಸಭೆಯೂ ಇಲ್ಲದ ಗ್ರಾಮ ಇರಬಾರದು.